ನೀನು ಎಷ್ಟೇ ದೊಡ್ಡ ತಂದೆಯವರ ಮಗನೋ ಮಗಳಾಗಿರಬಹುದು, ಆದರೆ ಸ್ಕೂಲಲ್ಲಿ ನಾವೆಲ್ಲ ಒಂದೇ. ಆ್ಯಕ್ಟಿಂಗಲ್ಲಿ ನಿಜವಾಗ್ಲೂ ನನಗೆ ಯಾವುದೇ ಒಂದು ಇಂಟ್ರೆಸ್ಟ್ ಇರಲಿಲ್ಲ. ಐ ಡಿಂಟ್ ಹ್ಯಾವ್ ದಟ್ ಇಂಟ್ರೆಸ್ಟ್. ನಮಗೆ ಆ ಲೈಮ್ ಲೈಟ್ದು ಒಂದು ಫ್ಯಾಸಿನೇಷನ್ ಅಂತ ಇರಲೇ ಇಲ್ಲ. ವಿ ವುಡ್ ನೆವರ್ ಮಿಕ್ಸ್ ಫ್ಯಾಮಿಲಿ ಆ್ಯಂಡ್ ಸಿನಿಮಾನ ಮಿಕ್ಸ್ ಮಾಡ್ತಾನೆ ಇರಲಿಲ್ಲ. ನಾವು ಹಾಗೆ ಇರ್ತಾ ಇದ್ವಿ. ಸೊ ಅದಕ್ಕೆ ನಮಗೆ ಆರ್ಟಿಸ್ಟ್ಗಳ ಪರಿಚಯ ಆಗಲಿ ಇಲ್ಲ ತಂತ್ರಜ್ಞರು ಯಾರು ಪರಿಚಯ ಅಷ್ಟೊಂದಿಲ್ಲ. ನಾನು ಹೇಗೋ ಯುನೋ ಐ ಸರ್ವೈವ್ಡ್ ಥ್ರೂ ಇಟ್ ಅಂತ. ಬಟ್ ನಮ್ಮ ಮಕ್ಕಳಿಗೆ ಇಲ್ಲ, ಅವರಿಗೆ ಈ ಕಷ್ಟ ಬರಬಾರ್ದು ಅಂತ ಅವರು ಮುಂಚಿತವಾಗಿ ಯೋಚನೆ ಮಾಡಿದ್ರು ಅಂತ ಕಾಣುತ್ತೆ. ಸೊ ಅದಕ್ಕೋಸ್ಕರ ನಮ್ಮನ್ನ ಕರಿಯರ್ ವೈಸೇ ಸ್ಟ್ರಾಂಗ್ ಮಾಡಿದ್ರು. ಸ್ಟ್ರಾಂಗ್ ಆಗಿ ಹೋಗ್ತಿದ್ದ ರಘು ಸರ್ ಕೆರಿಯರ್ ಪ್ರೊಡಕ್ಷನ್ ಕೈ ಅಂತ. ಹೌದು, ಅದು ನಿಮ್ಮ ಮೊದಲನೇ ಪ್ರೊಡಕ್ಷನ್ ಮೈಸೂರು ಜಾಣ ATR ನೂರೊಂದು ನೆನಪು. ಇವಾಗ ಸ್ಕೂಲ್ಗಳಲ್ಲಿ ಇವಾಗ ಗೊತ್ತಿರುತ್ತೆ AT ರಘು ಅವ್ರ ಮಗಳು, AT ರಘು ಅವ್ರ ಮಗ, ನಿಮ್ಮ ತಂದೆ ಸಿನಿಮಾ ರಿಲೀಸ್ ಆಗಿರುತ್ತೆ, ದೊಡ್ಡ ದೊಡ್ಡ ಹಿಟ್ಗಳಾಗದ ಅವಾಗ ನಿಮ್ಮ ಸ್ಕೂಲಲ್ಲಿ ಹೇಗೆ ಟ್ರೀಟ್ ಮಾಡೋರು ಫ್ರೆಂಡ್ಸು ಟೀಚರ್ಸು ವಾಟ್ ಎವರ್? ಸ್ಕೂಲಲ್ಲಿ ಅಷ್ಟು ಅವ್ರಿಗೂ ಅಷ್ಟೊಂದು ಐ ಡೋಂಟ್ ಥಿಂಕ್ ದೇ ವುಡ್ ಯುನೋ ಆಸ್ ಮಕ್ಕಳು ಆಸ್ ಕಿಡ್ಸ್ ನಾವು ಅಷ್ಟೊಂದು ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಸ್ಕೂಲ್. ನೀನು ಎಷ್ಟೇ ದೊಡ್ಡ ತಂದೆಯವರ ಮಗನೋ ಮಗಳಾಗಿರಬಹುದು, ಆದರೆ ಸ್ಕೂಲಲ್ಲಿ ನಾವೆಲ್ಲ ಒಂದೇ. ಸೊ ಒನ್ಸ್ ವಿ ವೇರ್ ದಟ್ ಯೂನಿಫಾರ್ಮ್ ವಿ ಆರ್ ಆಲ್ ಸೇಮ್. ಸೊ ಆ ಒಂದು ಡಿಫ್ರೆನ್ಸಿಯೇಷನ್ ನಮಗೆ ಯಾವತ್ತೂ ಬೇರೆಯವರು ನಮಗೆ ಫೀಲ್ ಮಾಡಿಸ್ಲಿಲ್ಲ, ನಮಗೂ ಆ ಫೀಲಿಂಗ್ ಇರಲಿಲ್ಲ. ಸೊ ಹಾಗಾಗಿ ಇಟ್ ವಾಸ್ ಸ್ಕೂಲಲ್ಲಿ ಅಷ್ಟೊಂದು ನನಗೆ ಆಮೇಲೆ ಗೊತ್ತಾಯಿತು. ನಾವು ಇವಾಗ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದು ನಮ್ಮ ರಿಯೂನಿಯನ್ಸ್ ಎಲ್ಲ ಆಗ್ತಿತ್ತಲ್ಲ, ಆವಾಗ ಅವ್ರು ಹೇಳೋರು, ನಾವು ಯುವರ್ AT ರಘುಸ್ ಡಾಟರ್, ನಾವೆಲ್ಲ ತುಂಬ ನಿನ್ನನ್ನು ಯುನೋ ದೊಡ್ಡ ಮನೆ ಮಗಳು ಅಂತ ನಾವು ಅಂದ್ಕೊಳ್ತಿದ್ವಿ, ಬಟ್ ಯು ಆರ್ ಸೋ ಡೌನ್ ಟು ಅರ್ತ್ ಅಂತೆಲ್ಲ ಆವಾಗ ಬಂದು ಹೇಳೋರು. ಬಟ್ ಸ್ಕೂಲಲ್ಲಿ ಇರಬೇಕಾದ್ರೆ ಆ ಭಾವನೆ ಏನೋ ಬರ್ತಾ ಇಲ್ಲ. ನೀವು ನಿಮ್ಮ ತಮ್ಮ ಹೇಗಿರ್ತಿದ್ರಿ? ಅಂದರೆ ಅಕ್ಕ ಅಂತಂದರೆ ಅದೊಂಥರ ಅನದರ್ ಮದರ್ ಅಂತ ಹೇಳ್ತಾರೆ. ನೀವು ಜಗಳ ಆಡ್ತಿದ್ರಾ ಅಥವಾ ಪೊಸೆಸಿವ್ ಆಗಿದ್ರೆ ಹೇಗಿದ್ರಿ ನೀವು ನಿಮ್ಮ ತಮ್ಮ? ಅಯ್ಯೋ, ನಾನು ನನ್ನ ತಮ್ಮ ಒಳ್ಳೆ ಟಾಮ್ ಆ್ಯಂಡ್ ಜೆರಿ ಇದ್ದಂಗಿದ್ವಿ ನಾವು. ನಾನು ಎಷ್ಟು ಅಚ್ಚುಕಟ್ಟಾಗಿ ಎಲ್ಲ ಇಡ್ತಾ ಇದ್ದೆ, ಆರ್ಗನೈಸ್ಡ್ ಆಗಿ, ಅವನು ಬಂದು ಎಲ್ಲ ಧ್ವಂಸ ಮಾಡೋನು. ಸೊ ನಮ್ಮಿಬ್ರಿಗೆ ಅದೊಂದು ಯಾವಾಗಲೂ ರಿಫ್ಟ್ ಅಂತಲ್ಲ, ಅದ್ರ ಮೇಲೆ ಅದೊಂದು ನಮಗೆ ಟಾಪಿಕ್ ಇದು. ಸೊ ಯಾವಾಗಲೂ ಅಯ್ಯೋ ನೀನು ನೋಡು ನಾನು ಎಷ್ಟು ಚೆನ್ನಾಗಿಟ್ಟಿದ್ದೆ, ನೀನು ನೋಡು ಹಿಂಗೆ ಮಾಡಿಟ್ಟಿದ್ಯಾ ಅಂತ. ಸೊ ಅವರು ನಾನು ಅದಾದಮೇಲೆ ನನ್ನ ಹೈಸ್ಕೂಲಿಂಗು ಐ ವಾಸ್ ಇನ್ ಉಡುಪಿ, ಒಂದು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ನಾನು ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಿದೆ. ಸೊ ನಾನು ಸ್ಕೂಲಿಗೆ ಯಾವಾಗ ಹಾಸ್ಟೆಲ್ಗೆ ಹೋದೆ ಆವಾಗ ನನ್ನ ತಮ್ಮ ಹಿ ವಾಸ್ ವೆರಿ ಹ್ಯಾಪಿ, ರಿಲೀವ್ಡ್. ಯಾಕಂದರೆ ನನ್ನ ಟಾಯ್ಸು ನಾನೆಲ್ಲ ನೀಟಾಗಿ ಇಡ್ತಾ ಇದ್ದೆ. ಅವನು 2 ದಿನ ಕೊಟ್ಟಿದ್ದ ಟಾಯ್ಸನ್ನು ಇನ್ನೊಂದು ದಿವಸ ಅದು ಇರ್ತಾ ಇರಲಿಲ್ಲ. ಸೊ ನಾನು ಎತ್ತಿಟ್ಟಿರೋ ಟಾಯ್ಸ್ನೆಲ್ಲ ಅವನು ಬಂದು ಅದರಲ್ಲಿ ಆಟಾಡಿ. ಸೊ ದ್ಯಾಟ್ ಯೂಸ್ ಟು ಬಿ ಅವರ್ ಬಾಂಡಿಂಗ್. ಅವನ್ನ 5 ವರ್ಷ ಚಿಕ್ಕವನು. ಸೊ ಹಾಗೆ ಮುದ್ದಾಗೆ ನಾವು ಬೆಳೆಸಿರೋದು ಅವನು. ಆ್ಯಂಡ್ ಹಿ ವಾಸ್ ದ ಫಸ್ಟ್ ಬಾಯ್ ಮನೇಲಿ. ಸೊ ಗಂಡು ಮಗು ಅಂತ ಅದು ಒಂದು ಒಂದು ಏನು ಹೇಳೋದು, ಮುದ್ದು ಜಾಸ್ತಿ. ಆ್ಯಂಡ್ ಅವನು ಅಷ್ಟೇ, ಹಿ ವಾಸ್ ಅ ವೆರಿ ಲೈವ್ಲಿ ಚೈಲ್ಡ್, ತುಂಬಾ ನಾಟಿ ಅಂತ ಹೇಳ್ಬೋದು. ಸೊ ಆ ನಾಟಿನೆಸ್ಸು ಎಲ್ಲ ಯುನೋ ನೆನೆಸ್ಕೊಂಡ್ರೆ ಕೋಪ ಅಂತ ಹೇಳಕ್ಕಾಗಲ್ಲ, ಅದೇ ಒಂಥರ ಸಲಿಗೆ. ಹೌದು. ರಘು ಸರ್ಗೆ ಇವಾಗ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರ ನೋಡಿ, ನೀವು ಮಾತಾಡೋದು ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದ್ದೀರಾ, ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ವೆರಿ ಗುಡ್ ಲುಕಿಂಗ್, ಭಾಷೆ ಚೆನ್ನಾಗಿದೆ. ಎಲ್ಲೂ ಕೂಡ ನಿಮ್ಮನ್ನಾಗಲಿ ನಿಮ್ಮ ತಮ್ಮನ್ನಾಗಲಿ ಅಷ್ಟು ದೊಡ್ಡ ಡೈರೆಕ್ಟ್ರು ನನ್ನ ಮಕ್ಕಳನ್ನ ಇಂಡಸ್ಟ್ರಿಗೆ ತರಬೇಕು ಅಂತ ಅನಿಸಿದ್ದಿಲ್ವಾ ಅವ್ರಿಗೆ, ಅಥವಾ ನಿಮಗೂ ಯಾರಿಗೂ ಬರಲಿಲ್ವಾ ಅದು? ನಮಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳೋರು, ನಿಮ್ಮ ತಂದೆ ಸಿನಿಮಾ ಡೈರೆಕ್ಟ್ರು, ನೀನು ನೀನು ದೊಡ್ಡವಳು ಆದಮೇಲೆ ನೀನು ಹೀರೋಯಿನ್ ಆಗ್ತೀಯಾ ಇಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಕಂಟಿನ್ಯೂ ಆಗ್ತೀಯಾ ಅಂತ ಕೇಳೋರು ನಮ್ಮನ್ನು. ನನಗೆ ಆ್ಯಕ್ಟಿಂಗಲ್ಲಿ ನಿಜವಾಗ್ಲೂ ನನಗೆ ಯಾವುದೇ ಒಂದು ಇಂಟ್ರೆಸ್ಟ್ ಇರಲಿಲ್ಲ. ಐ ಡಿಂಟ್ ಹ್ಯಾವ್ ದಟ್ ಇಂಟ್ರೆಸ್ಟ್. ದೋ ಆರ್ಟ್ ಕಡೆ ಇಂಟ್ರೆಸ್ಟ್ ಇತ್ತು, ಹಾಡೋದು ಇಲ್ಲ ಡಾನ್ಸ್ ಆ್ಯಂಡ್ ಆಲ್ ದಟ್ ಕೊರಿಯೋಗ್ರಫಿ ಅದ್ರ ಕಡೆ ಇಂಟ್ರೆಸ್ಟ್ ಇತ್ತು.
ಬಟ್ ಕಾಲೇಜಲ್ಲೆಲ್ಲ ನಾವು ಯುನೋ ಐ ವಾಸ್ ಪಾರ್ಟ್ ಆಫ್ ದ ಕಲ್ಚರಲ್ ಈವೆಂಟ್ಸ್ ಎಲ್ಲ ಡಾನ್ಸ್ ಯಾವ ಗ್ರೂಪ್. ಕಾಲೇಜ್ ಓದಿದ್ದು? ನಾನು MES ಕಾಲೇಜ್ ಮಲ್ಲೇಶ್ವರಂ. MES ಕಾಲೇಜಲ್ಲಿ ವಿ ವರ್ ಪಾರ್ಟ್ ಆಫ್ ದ ಡಾನ್ಸ್ ಗ್ರೂಪ್, ವಿ ವರ್ ಪಾರ್ಟ್ ಆಫ್ ದ ಮ್ಯೂಸಿಕ್ ಗ್ರೂಪ್. ಸೊ ಅದರಲ್ಲಿ ಕಲಾ ದೊಡ್ಡ ಫೆಸ್ಟಿವಲ್. ಹೌದು. ಸೊ ಹಾಗಾಗಿ ವಿ ಯೂಸ್ ಟು ಯುನೋ ಅದರಲ್ಲಿ ತುಂಬ ಇನ್ವಾಲ್ವ್ ಆಗ್ತಿದ್ದೆ ನಾನು. ಸೊ ನಮ್ಮ ತಂದೆ ಯಾವಾಗಲೂ ಯುನೋ ಅದಕ್ಕೆ ತುಂಬ ಪ್ರೋತ್ಸಾಹ ಏನು ಕೊಡ್ತಾ ಇರಲಿಲ್ಲ. ಯು ಹ್ಯಾವ್ ಟು ಜಸ್ಟ್ ಯೂಸ್ ಇಟ್ ಆಸ್ ಅ ಹಾಬಿ, ಬರೀ ಒಂದು ಹವ್ಯಾಸ, ಒಂದು ಟೈಮ್ ಪಾಸ್ ಥರ, ಪ್ರೊಫೆಷನ್ ಅಂತ ಅವರು ಯಾವತ್ತೂ ಎನ್ಕರೇಜ್ ಮಾಡಿದವರಲ್ಲ. ತಮ್ಮನಿಗೂ ಅಷ್ಟೇ. ಹಿ ವಾಂಟೆಡ್ ಅಸ್ ಟು ನಮ್ಮ ಸ್ಟಡೀಸ್ ಮುಖ್ಯ. ಹಿ ವಾಸ್ ಆಲ್ವೇಸ್ ಇನ್ಸಿಸ್ಟಿಂಗ್, ನೀವು ಓದು ಮೇಲೆ ನೀವು ಗಮನ ಕೊಡಿ, ಇದ್ರ ಮೇಲೆಲ್ಲ ನಿಮಗೆ ಗಮನ ಬೇಡ, ಓದಿನ ಮೇಲೆ ಗಮನ ಕೊಡಿ, ಆಮೇಲೆ ನೀವು ಇನ್ನು ಕಮ್ ಆಫ್ ಏಜ್ ಆವಾಗ ನೀವು ನೋಡ್ಕೋಬೋದು ಅಂತ ನಮಗೆ ಯಾವಾಗಲೂ ಬುದ್ಧಿವಾದ ಹೇಳೋರು. ಆ್ಯಂಡ್ ಜಾಸ್ತಿ ಈ ಕಡೆ ನಮಗೆ ಎನ್ಕರೇಜ್ಮೆಂಟ್ ಇರ್ತಾ ಇರಲಿಲ್ಲ. ನಮ್ಮ ಅಮ್ಮನಿಗೂ ಅದು ಆ ಲೈನ್ ಬಗ್ಗೆ ಅಷ್ಟೊಂದೇನು ಕ್ರೇಜ್ ಇರಲಿಲ್ಲ. ಆ್ಯಂಡ್ ವಿ ವರ್ ಆಲ್ ಅದೇ ಹೇಳಿದ್ನಲ್ಲ, ಪ್ರಾಬಬ್ಲಿ ಬಿಕಾಸ್ ಶಿ ವಾಸ್ ಸೋ ಗ್ರೌಂಡೆಡ್, ನಮಗೆ ಆ ಲೈಮ್ ಲೈಟ್ದು ಒಂದು ಫ್ಯಾಸಿನೇಷನ್ ಅಂತ ಇರಲೇ ಇಲ್ಲ. ಸೊ ವಿ ಆಲ್ ಗ್ರೂ ಲೈಕ್ ಯುನೋ ಆರ್ಡಿನರಿ ಕಿಡ್ಸ್ ಅಂತ ಹೇಳ್ಬೋದು. ಡಿಸ್ಪೈಟ್ ಯುನೋ ನಮ್ಮ ತಂದೆ ಅಷ್ಟೊಂದು ದೊಡ್ಡ ಸೆಲೆಬ್ರಿಟಿ ಆಗಿದ್ರೂ ಆ್ಯಂಡ್ ನಮಗೆ ಆವಾಗ ಅದರದ್ದು ಏನೂ ತಿಳುವಳಿಕೆನೇ ಇರ್ತಾ ಇರಲಿಲ್ಲ. ವಿ ವರ್ ನಾಟ್ ಇವನ್ ಅವೇರ್. ಆ ಅವೇರ್ನೆಸ್ಸೇ ಇರಲಿಲ್ಲ. ಎಷ್ಟು ಸಿನಿಮಾ ಟೋಟಲ್ ರಘು ಸರ್ ಮಾಡಿರೋದು? ಅವರು ಮಾಡಿರೋದು ಆಲ್ಮೋಸ್ಟ್ ಒಂದು 35 ಮೂವೀಸ್ ಮಾಡಿದ್ದಾರೆ. ಕನ್ನಡನೇ? ಒಂದು ಹಿಂದಿ? ಕನ್ನಡ, ಒಂದು ಹಿಂದಿ. ಇವಾಗ ನೀವು ಆಶಾ ಚಿತ್ರ ಅಂತ ಹೇಳಿದ್ರಲ್ಲ, ರಜನಿಕಾಂತ್ ಅವರು ಹೀರೋ ಪಾತ್ರ. ಇವಾಗ ಅಂಬರೀಷ್ ಪಾತ್ರ ಏನು ಮಾಡಿದ್ರು ಅದು ರಜನಿಕಾಂತ್ ಅವ್ರು ಮಾಡಿದ್ರು. ಆಮೇಲೆ ಝೀನತ್ ಅಮಾನ್ ವಾಸ್ ರಜನಿಕಾಂತ್ಸ್ ಲೀಡ್. ಆಮೇಲೆ ನೂತನ್ ಅವರ ಮಗ ಮೋನೀಶ್ ಬೇಲ್, he was introduced, he was given ಅರ್ಜುನ್ ಸರ್ಜಾ ಕ್ಯಾರೆಕ್ಟರ್. ಅಪ್ಪನ್ ಪಿಕ್ಚರ್ ಅಲ್ಲಿ. ಇನ್ಫ್ಯಾಕ್ಟ್ ಅದು ಅವ್ರದ್ದೊಂದು ಏನು ಡೆಬ್ಯೂ ಅಂತಾನೆ ಹೇಳ್ಬೋದು ಆಸ್ ಅ ಹೀರೋ. ಮೋನೀಶ್ ಬೇಲ್. ಮೇರಿ ಅದಾಲತ್ ಅಂತ ಚಿತ್ರದ ಹೆಸರು. ಆಮೇಲೆ ಅದೇ ಚಿತ್ರದಲ್ಲಿ ಕನ್ನಡ ಸಿನಿಮಾದಲ್ಲಿ ರೂಪಿಣಿ ಅಂತ ಒಬ್ರು, ಶಿ ಯೂಸ್ ಟು ಬಿ ಕಾಲ್ಡ್ ಕೋಮಲ್ ಮಲ್ವಾಕರ್ ಅಂತ ಬಿಫೋರ್ ಶಿ ಕೇಮ್ ಇನ್ ಟು ಕನ್ನಡ ಇಂಡಸ್ಟ್ರಿ. ಸೊ ಅವರು ಹೀರೋಯಿನ್ ಇಂದಿರಾ, ಬೇಬಿ ಇಂದಿರಾ ಅವರು ಮಾಡಿದ್ದು. ಸೊ ಹಾಗೆ ನೋಡಕ್ ಹೋದ್ರೆ ಎಷ್ಟೊಂದು ಯುನೋ ಆರ್ಟಿಸ್ಟ್ಗಳಿಗೆ ಏನು ಹೇಳೋದು, ಒಂದು ವೇದಿಕೆ ಆರ್ ಒನ್ ಪ್ಲಾಟ್ಫಾರ್ಮ್ ನಮ್ಮ ತಂದೆಯವ್ರು ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಎಷ್ಟೋ ಸಿನಿಮಾಗಳಲ್ಲಿ ಇವಾಗ ಕೆಂಪು ಸೂರ್ಯದಲ್ಲಿ ಸುಮನ್ ರಂಗನಾಥ್ ಅವರಿದ್ದಾರೆ. ಆಮೇಲೆ ಅಜಯ್ ವಿಜಯಲ್ಲಿ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಖ್ಯಾತಿ ರಘುವೀರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಅದೆಲ್ಲ ಎಸ್ ನಾರಾಯಣ್ ಅವರು ತಂದೆಗೆ ಅಸಿಸ್ಟೆಂಟ್ ಆಗಿದ್ರು. ಸೊ ಹಾಗೆಲ್ಲ ನೋಡಕ್ ಹೋದ್ರೆ ಎಷ್ಟೋ ಯುನೋ ಕಲಾವಿದರಿಗೆ ಒಂದು ಫಸ್ಟ್ ಏನು ಹೇಳೋದು, ಒಂದು ಫಸ್ಟ್ ಫೌಂಡೇಶನ್ ಅವರ ಫಸ್ಟ್ ಗ್ರೌಂಡ್, ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್. ಏನೇ ಒಂದು ನಿಮ್ಮ ಒಂದು ಒಳಗಡೆ ಒಂದು ಕಲೆ ಇದ್ರೆ ಅದನ್ನು ತೋರಿಸ್ಕೊಳ್ಳೋಕ್ಕೆ ಫಸ್ಟ್ ಒಂದು ಅವಕಾಶ ಬೇಕು, ಒಂದು ಆಪರ್ಚುನಿಟಿ. ಸೊ ಆ ಆಪರ್ಚುನಿಟಿ ತುಂಬಾ ಜನಕ್ಕೆ ಡ್ಯಾಡಿ ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಅಂದ್ರೆ ಸ್ಕೂಲ್ ರಜಾ ಇದ್ದಾಗ ಅಥವಾ ಫ್ರೀ ಟೈಮ್ನಲ್ಲಿ ಶೂಟಿಂಗ್ ಲೊಕೇಶನ್ಗಳಿಗೆಲ್ಲ ಹೋಗ್ತಿದ್ರಾ? ಯಾವ್ದಾದ್ರು ಜ್ಞಾಪಕ ಇದೆಯಾ ಆ ಥರ ಹೋಗಿದ್ದು? ಅಜಯ್ ವಿಜಯ್ ಶೂಟಿಂಗ್ ಹೋಗಿದ್ವಿ ನಾವು. ಐ ಥಿಂಕ್ ಹಾರಂಗಿ ಡ್ಯಾಮ್ ಹತ್ರ ಯುನೋ ಶೂಟಿಂಗ್ ಇತ್ತು. ಬಿಳಿ ಕುದುರೆ ಮೇಲೆ ಮುರಳಿ ಅವರು, ಇಬ್ರು ಬ್ರದರ್ಸ್ ಕ್ಯಾರೆಕ್ಟರ್, ಮುರಳಿ ಅಂಡ್ ರಘುವೀರ್ ಅವ್ರದ್ದು. ಸೊ ಆ ಕುದುರೆ ಮೇಲೆ ಹೋಗೋ ಸನ್ನಿವೇಶಗಳೆಲ್ಲ ಅದು ಒಂದು ಜ್ಞಾಪಕ ಇದೆ ನಮ್ಗೆ. ಆಮೇಲೆ ಅಂಬರೀಷ್ ಸರ್ದು ಏನಾದ್ರು ಮೆಮೊರಿ ಇದೆಯಾ ಚೈಲ್ಡ್ಹುಡ್? ಅಂಬರೀಷ್ ಅವರು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದಾರೆ ಅವರು. ಸೊ ನಾವು ಅಷ್ಟೊಂದು ಮತ್ತೆ ಸಿನಿಮಾ ಮುಹೂರ್ತಗಳಲ್ಲಿ ಅವರು ಬಂದು ಶಾರ್ಟ್ ವಿಶ್ ಮಾಡೋರು, ಶಾರ್ಟ್ ಕೊಡೋರು. ಬಟ್ ಅಷ್ಟು ನಮ್ಗೆ ಪರಿಚಯ ಇರಲಿಲ್ಲ. ಯಾವುದೇ ಆರ್ಟಿಸ್ಟ್ ಇರಲಿ, ಅಪ್ಪ ಜನರಲಿ ಮಿಕ್ಸ್ ಮಾಡ್ತಾ ಇರಲ್ಲ ಅಂತ ಕಾಣುತ್ತೆ. he would never mix family and ಸಿನಿಮಾನ ಮಿಕ್ಸ್ ಮಾಡ್ತಾನೆ ಇರಲಿಲ್ಲ. ನಮ್ಮನ್ನು ಆದಷ್ಟು ಎಷ್ಟು ಅದರ ದೂರ ಇಡ್ತಾ ಇದ್ರು, ನಾವು ಹಾಗೆ ಇರ್ತಾ ಇದ್ವಿ. ಸೊ ಅದಕ್ಕೆ ನಮಗೆ ಆರ್ಟಿಸ್ಟ್ಗಳ ಪರಿಚಯ ಆಗಲಿ, ಇಲ್ಲ ತಂತ್ರಜ್ಞರು ಯಾರು ಪರಿಚಯ ಅಷ್ಟೊಂದಿಲ್ಲ. ಮನೆಗೆ ಯಾರು ಬರ್ತಾ ಹೋಗ್ತಾ ಇದ್ರು ಕೆಲವು ಏನೋ ಶೂಟಿಂಗ್ ಹೋಗೋ ಟೈಮಲ್ಲಿ, ಆವಾಗ ಮಾತ್ರ ಅವ್ರನ್ನ ನೋಡಿ ಒಂದು
ಪರಿಚಯ ಅಷ್ಟೇ ಹೊರತು ಹಾಗೆ ವಿ ಡಿಂಟ್ ಹ್ಯಾವ್ ಎನಿ ಕನೆಕ್ಷನ್. ಸೊ ನಮ್ಮ ತಂದೆನೂ ಹಾಗೆ ಇಟ್ಕೊಂಡಿದ್ರು. ಬಿಕಾಸ್ ಐ ಆಮ್ ಶ್ಯೂರ್ ಅವರು ನೋಡಿರ್ತಾರೆ ಸಿನಿಮಾ ಹೇಗೆ ಅಂತ. ಅದೆಷ್ಟು ಬಣ್ಣದ ಲೋಕ ಅಷ್ಟೇ ಅದರಲ್ಲಿ ಯುನೋ ಅಷ್ಟೇ ಏನು ಹೇಳೋದು ಸ್ಟ್ರಗಲ್ ಇದೆ. ಸೊ ಆ ಸ್ಟ್ರಗಲ್ ನಮಗೆ ಬರಬಾರ್ದು, ಆ ಥರ ಒಂದು ಸನ್ನಿವೇಶ ನಮಗೆ ಬರಬಾರ್ದು ಅಂತ ಐ ಆಮ್ ಶ್ಯೂರ್ ನಮ್ಮ ತಂದೆ ಆಲ್ರೆಡಿ ಯೋಚನೆ ಮಾಡಿ ಇಟ್ಕೊಂಡಿದ್ರು. ನಾನು ಹೇಗೋ ಯುನೋ ಐ ಸರ್ವೈವ್ಡ್ ಥ್ರೂ ಇಟ್ ಅಂತ. ಬಟ್ ನಮ್ಮ ಮಕ್ಕಳಿಗೆ ಇಲ್ಲ, ಅವರಿಗೆ ಈ ಕಷ್ಟ ಬರಬಾರ್ದು ಅಂತ ಅವ್ರು ಮುಂಚಿತವಾಗಿ ಯೋಚನೆ ಮಾಡಿದ್ರು ಅಂತ ಕಾಣುತ್ತೆ. ಸೊ ಅದಕ್ಕೋಸ್ಕರ ನಮ್ಮನ್ನ ಕರಿಯರ್ ವೈಸೇ ಸ್ಟ್ರಾಂಗ್ ಮಾಡಿದ್ರು. ನಾನು ಅದಕ್ಕೆ ಈ ಪ್ರೋಗ್ರಾಮ್ ಮಾಡಬೇಕಾದ್ರೆ ಯಾವಾಗಲೂ ಹೇಳ್ತೀನಿ, ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ ಅಂತ. ಇಲ್ಲಿ ಬಣ್ಣ ಹಚ್ಚದೇನೆ ಆಕ್ಟ್ ಮಾಡ್ತಾರೆ, ಹೌದು, ನಮ್ಗೆ ಯಾಮಾರಿಸ್ತಾರೆ, ಮೋಸ ಮಾಡ್ತಾರೆ. ನಾವು 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 ಅಂತಿದ್ದವ್ರು ನಮ್ಗೆ ಗೊತ್ತೇ ಆಗಲ್ಲ. ಎಲ್ಲೋ ಒಂದು 6 ತಿಂಗಳಾದ್ಮೇಲೆ ಒಂದು ಪೇನ್ ಬರುತ್ತೆ, ನೋಡಿದ್ರೆ ಹಿಂದೆ ಚುಚ್ಚೋಗಿರ್ತಾರೆ. ಸೊ ಇದೊಂಥರ ಅದು ಎಲ್ಲ ಕಡೆ ಇರುತ್ತೆ, ಎಲ್ಲ ಪ್ರೊಫೆಷನಲ್ ಇರುತ್ತೆ. ಬಟ್ ನಮ್ದು ಎದ್ದು ಕಾಣುತ್ತೆ, ಹೌದು, ನಮ್ಮ ಸಿನಿಮಾ ಪ್ರೊಫೆಷನಲ್ ಎದ್ದು ಕಾಣುತ್ತೆ. ಹೌದು. ಎಸ್ ಮ್ಯಾಮ್, ಲೈಫ್ ವಾಸ್ ಗೋಯಿಂಗ್ ವೆರಿ, ಅಂದ್ರೆ ನೀವು ಆಗ ಹೇಳಿದ್ರಿ ಬಸವೇಶ್ವರ ನಗರ್ ನಿಮ್ಮ ಮನೆ, ನಿಮ್ಮ ಒಂದಂದ್ರೆ ಅದು ಏನು ಅಂತ ಅರಿದೇ ಇರೋ ವಯಸ್ಸಿನಲ್ಲೇ ನಿಮ್ಗೆ ಅದೆಲ್ಲ ಸಿಕ್ಬಿಡ್ತು. ಹೌದು, ನೀವು ಅದನ್ನೆಲ್ಲ ನೋಡಿದ್ರಿ, ಯು ಆರ್ ಹ್ಯಾಪಿ. ಹೀಗೆ ಒಂದು ಏನು ಹೇಳ್ತಾರೆ, ಒಂದು ಸ್ಟ್ರಾಂಗ್ ಆಗಿ ಹೋಗ್ತಿದ್ದ ರಘು ಸರ್ ಕೆರಿಯರ್ ಪ್ರೊಡಕ್ಷನ್ ಕೈ ಹಾಕ್ತಾರೆ. ಹೌದು, ಅದು ನಿಮ್ಮ ಮೊದಲನೇ ಪ್ರೊಡಕ್ಷನ್ ಮೈಸೂರು ಜಾಣ, ATR ಫಿಲ್ಮ್ಸ್. ಹೌದು, ಚೆನ್ನಾಗಿ ಜ್ಞಾಪಕ ಇದೆ, ATR ಫಿಲ್ಮ್ಸ್. ಮೈಸೂರು ಜಾಣ ರೀಸನಬಲಿ, ಎಸ್, ಹೌದು, ಇಟ್ ವರ್ಕ್ಡ್ ಔಟ್ ವೆಲ್. ಹೌದು, ನಿಮ್ಗೇನು ಹೆಚ್ಚಾಗಿ ಲಾಭನೂ ಬರಲಿಲ್ಲ, ಹೆಚ್ಚಾಗಿ ಕೈಯೂ ಸುಟ್ಕೊಂಡಿಲ್ಲ. ಹೌದು. ನೆಕ್ಸ್ಟ್ ನೀವು ಮಾಡಿದ ಸಿನಿಮಾ ಸೂಪರ್ ಡೂಪರ್ ಹಿಟ್, ಹೌದು, ಮಂಡ್ಯದ ಗಂಡು. ಇದೇ ಅಂಬರೀಷ್ ಅಣ್ಣ, ಮಂಡ್ಯದ ಗಂಡು. ಆಮೇಲೆ ಆ ಮಂಡ್ಯದ ಗಂಡು ಅನ್ಬೇಕಾದ್ರೆ ರಘು ಸರ್ ಆ ಸಾಂಗ್ ಮಾಡಿಸಿರೋದು ಅಂಬರೀಷ್ ಅವ್ರಿಗೆ ಆ್ಯಂಥಮ್. ಅದು ಇವತ್ತು ಹೌದು, ಇವತ್ತಿಗೂ ಅದೊಂದು ಆ್ಯಂಥಮ್ಮು. ಇವತ್ತಿಗೂ ಯಾವುದೇ ಒಂದು ಕನ್ನಡದ ಒಂದು ಫಂಕ್ಷನ್ ಆಗಲಿ, ಈ ಹಾಡು ಇಲ್ಲದೆ ಆ ಫಂಕ್ಷನ್ನು ಆಗೋದೇ ಇಲ್ಲ, ಕಂಪ್ಲೀಟ್ ಆಗಲ್ಲ. ಆ್ಯಂಡ್ ಅವರು ಮಾತ್ರ ಅಲ್ಲ, ಅವರು ಶ್ರೀಮತಿ ಅವರು ಸುಮಲತಾ ಅವ್ರ ಎಲೆಕ್ಷನ್ ನಿಂತಾಗ್ಲೂ ಅದೇ ಹಾಡೇ ಇತ್ತು. ಹೌದು, ಹೌದು, ಮಂಡ್ಯದ ಗಂಡು ಅನ್ನೋದು. ಸಿ ಇಟ್ ಈಸ್ ಫಾರ್ ಜನರೇಷನ್ಸ್. ಹೌದು, ನಾಳೆ ಅವ್ರ ಮಗ ಏನಾದರೂ ಪೊಲಿಟಿಕಲಿ ಬಂದ್ರು ಅಥವಾ ಮತ್ತೊಂದಾದ್ರೂ ಈ ಮಂಡ್ಯದ ಗಂಡು ಹಾಡಿದ್ದೇ ಇರುತ್ತೆ. ಸೊ ಅಂತ ಒಂದು ಸಿನಿಮಾ ಅದು, ಅಂತ ಒಂದು ಹಾಡದು. ಅವರು ಇನ್ಫ್ಯಾಕ್ಟ್ ಆ ಹಾಡನ್ನು ಚಿತ್ರೀಕರಣ ಮಾಡಬೇಕಾದ್ರೆ ಎಷ್ಟು ಅವರು ಯುನೋ ಇಟ್ ವಾಸ್ ಸೋ ಡಿಫಿಕಲ್ಟ್. ಆ್ಯಂಡ್ ಪ್ರೊಡಕ್ಷನ್ನಿಗೆ ಕೈ ಹಾಕಿದ್ದಂದರೆ ಅದು ನಿಜವಾಗ್ಲೂ ಒಂದು ಸಾಹಸ. ಯಾಕಂದರೆ ಡೈರೆಕ್ಷನಲ್ಲೇ ತುಂಬ ಚೆನ್ನಾಗಿ ಅವರು ಸಕ್ಸಸ್ ನೋಡ್ಕೊಂಡು ಬಂದರು. ಹಿ ವಾಸ್ ಬ್ಯುಸಿ. ಸೊ ಈ ಥರ ಪ್ರೊಡಕ್ಷನ್ಗೆ ಕೈ ಹಾಕಬೇಕು ಅಂತ ಒಂದು ನೆಸೆಸಿಟಿ ಅವರಿಗೆ ಇರಲಿಲ್ಲ.